ಇದನ್ನೇ ಹೇಳ್ತಾ ಇದ್ದೆ ನಾನು. ಈಗ S-400 ಪ್ರಪಂಚದಲ್ಲೇ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪೈಕಿ ಒಂದು, ಬೆಸ್ಟ್ ಇನ್ ದ ವರ್ಲ್ಡ್. ಭಾರತದ ಹತ್ರ ಇದೆ ಅದು. ಪಾಕಿಸ್ತಾನದಿಂದ ಬಂದ ಎಲ್ಲ ಕ್ಷಿಪಣಿಗಳಿಗೂ S-400 ಹಾರಿಸಿ ಹೊಡೆದು ಬಿಡೋದ? ಹಂಗಾದಾಗ ಅಂದರೆ ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ. ಯಾವ್ಯಾವ ಕ್ಷಿಪಣಿಗೆ ಏನೇನು ಹಾರಿಸ್ಬಿಡ್ಬೇಕಪ್ಪ? ಈಗ ಪಾಕಿಸ್ತಾನದಿಂದ ಒಂದು F-16 ಜೆಟ್ ಬಂತು ಅನ್ಕೊಳ್ಳೋಣ, ಅದರ ವಿಷಯದಲ್ಲಿ ರಿಸ್ಕ್ ಇಲ್ಲ. ಅದಕ್ಕೆ S-400 ಒಂದೇನು 4 ಹಾರಿಸ್ಬೇಕಾಗತ್ತೆ. ಬಟ್ ಯಾವುದೋ ಕೆಲಸಕ್ಕೆ ಬಾರದು ಸಣ್ಣ ಕ್ಷಿಪಣಿ ಹಾರಿಸ್ತಾರೆ. ಒನ್ಸ್ ಅಗೇನ್ ಇದು ಹಮಾಸ್ ಟ್ಯಾಕ್ಟಿಕ್ಸೇ. ಸ್ವಲ್ಪ ವಿಷಯಾಂತರ ಆದರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಗಾಜಾ ಪಟ್ಟಿ ಇದೆ, ಇಸ್ರೇಲ್ ಇದೆ. ಗಾಜಾ ಪಟ್ಟಿಗೆ ಇಸ್ರೇಲ್ನವ್ರು ನೀರು ಬಿಟ್ಟಿದ್ದಾರೆ, ಅಂದರೆ ಪೈಪ್ಗಳ ಮೂಲಕ ಕುಡಿಯೋದಕ್ಕೆ ನೀರು ಕೊಡ್ತಾರೆ ಅವರು. ಆ ನೀರನ್ನು ಹರಿಸೋದಕ್ಕೆ ಕಬ್ಬಿಣದ ಪೈಪ್ ಹಾಕಿದ್ದಾರೆ. ಇವರೇನು ಮಾಡ್ತಾರೆ, ಹಮಾಸ್ನವರು ಆ ಪೈಪ್ಗಳನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ, ಕಬ್ಬಿಣದ ಪೈಪ್. ಅವಕ್ಕೆ ಅಲ್ಲೇ ಇರೋ ವೆಲ್ಡಿಂಗ್ ಮಷಿನ್ನಲ್ಲಿ 2 ರೆಕ್ಕೆ ಥರ ಕೊಡ್ತಾರೆ ಹಿಂಗೆ. ಅದರ ಒಳಗೆ ಯೂರಿಯಾ, ಸಕ್ಕರೆ ಸೇರಿಸಿದ ಒಂದು ಸ್ಫೋಟಕ ತುಂಬುತ್ತಾರೆ. ಡೀಟೇಲ್ಸ್ ಗೊತ್ತು ನನಗೆ, ಹೇಳೋದು ಬೇಡ, ಸುಮ್ಮನೆ ಮನೇಲಿ ಮಾಡಬಹುದಾ ಅನ್ನೋಂಗೆ ಆಗುತ್ತದು. ದೇ ಡೂ ಇಟ್ ಅಟ್ ಹೋಮ್ ಓನ್ಲಿ, ಮನೇಲೇ ಮಾಡ್ತಾರೆ. ಅದ್ರ ತುದಿಗೆ ಒಂದು ಡಿಟೋನೇಟರ್ ಇಡ್ತಾರೆ. ಡಿಟೋನೇಟರ್ ಹೆಂಗಿರುತ್ತೆ ಅಂದರೆ, ಕ್ಷಿಪಣಿ ಹಿಂಗೆ ಹೋಗಿ ನೆಲಕ್ಕೆ ಟಚ್ ಆದಾಗ ಅದರ ಬಟನ್ ಒತ್ತಬೇಕು, ಒತ್ತಿ ಬ್ಲಾಸ್ಟ್ ಆಗಬೇಕು. ಅಂಥ ಒಂದು ಕ್ಷಿಪಣಿಯನ್ನು ತಯಾರು ಮಾಡೋದಕ್ಕೆ ಅಬ್ಬಬ್ಬ ಅಂದರೆ ಹಮಾಸಿಗೆ ಎಷ್ಟು ಖರ್ಚಾಗುತ್ತೆ? $100. $100 ತಯಾರಾಗಿಬಿಡುತ್ತದು. ಪುಗ್ಸಟ್ಟೆ ಅಂದರೆ ಪೈಪ್ ಪುಗ್ಸಟ್ಟೆನಾ, ಕಬ್ಬಿಣದ ಪೈಪು. ಸಕ್ಕರೆ ಮನೇಲಿದೆಯಾ, ಯೂರಿಯಾ ಮನೇಲಿದೆಯಾ, ಒಂದು ಡಿಟೋನೇಟರ್ ಖರ್ಚಪ್ಪ. $100-200 ಅಂಥದ್ದೊಂದು ಕ್ಷಿಪಣಿ ತಯಾರು ಮಾಡಿಬಿಡುತ್ತೆ ಹಮಾಸ್. ಅದನ್ನು ಹಾರಿಸ್ತಾರೆ ಇವರು ಇಸ್ರೇಲ್ ಕಡೆ. ಅದನ್ನು ಐಡೆಂಟಿಫೈ ಮಾಡಿ ಆಕಾಶದಲ್ಲೇ ಹೊಡೆದು ಹಾಕೋದಕ್ಕೆ ಇಸ್ರೇಲ್ ಹತ್ರ ಐರನ್ ಡೋಮ್ ಸಿಸ್ಟಮ್ ಇದೆ. ಆ ಐರನ್ ಡೋಮು ಒಂದು ಕ್ಷಿಪಣಿಯನ್ನು ಹಾರಿಸಿದ್ರೆ ಇಸ್ರೇಲಿಗೆ $2,000 ಖರ್ಚಾಗುತ್ತೆ. ಲುಕ್ ಆಟ್ ಇಟ್. $200 ಖರ್ಚು ಮಾಡಿ ಹಮಾಸ್ನವ್ರು ಏನೋ ಮಾಡಿದ್ರೆ ಅಲ್ಲಿ $2,000, 10 ಪಟ್ಟು ಜಾಸ್ತಿ ಖರ್ಚು ಮಾಡ್ಬೇಕು ಅವರು. ಅಂಥದ್ದು ದಿನ 100 ಹಾರಿಸ್ತಾ ಕೂತ್ಕೊಂಡ್ರೆ ಇಸ್ರೇಲ್ ವಿಲ್ ಬ್ಲೀಡ್ ಅನ್ನೋ ಲೆಕ್ಕಾಚಾರ. ಖರ್ಚು ಮಾಡಿ ನೀವು ಐರನ್ ಡೋಮಿಗೆ ಅಂತ. ಈ ಕ್ಷಿಪಣಿ ಹಾರಿ ಹೋಗಿ ಎಲ್ಲಾದರೂ ಬಿದ್ದರೆ ಏನು ನಷ್ಟ ಮಾಡಬಹುದು? ಏನು ಮನೆ ಗೋಡೆಗಳಿಗೆ ಬಿರುಕು ಬರಬಹುದು, ಅಥವಾ ಯಾರ್ದೋ ತಲೆ ಮೇಲೆ ಬಿದ್ದರೆ ಅವ್ರ ಪ್ರಾಣನೂ ಹೋಗಬಹುದು. ಬಟ್ ಇಸ್ರೇಲ್ ಡಸಂಟ್ ವಾಂಟ್ ದ್ಯಾಟ್. ಅಷ್ಟೂ ಆಗಬಾರ್ದು ಹಾನಿ ನಮ್ಮಲ್ಲಿ ಅಂತ. ಹಾಗೆ ಇಸ್ರೇಲನ್ನು ಬ್ಲೀಡ್ ಮಾಡೋ ಪ್ರಯತ್ನ. ಇಲ್ಲೂ ಅದೇ ಆಗೋದು. ಪಾಕಿಸ್ತಾನದಿಂದ ನಿನ್ನೆ ರಾತ್ರಿ ಹಾರಿದ 400 ಡ್ರೋನ್ಗಳೆಲ್ಲವೂ ಭಾರತದ ಮೇಲೆ ಬಿದ್ದಿದ್ದರೆ ಎಷ್ಟು ಹಾನಿಯಾಗುತ್ತಿತ್ತು ಗೊತ್ತಿಲ್ಲ. ಬಟ್ ಯಾಕೆ ರಿಸ್ಕ್ ತಗೋಬೇಕು? ಹೊಡೆದಾಕ್ಬಿಡೋಣ ಅಂತ, ಹೊಡೆದಾಕ್ಬಿಡೋಣ. ಅದಕ್ಕೆ S-400 ಇಸ್ ಟಾಪ್ ನಾಚ್. ಅವುಗಳನ್ನಷ್ಟೇ ಬಳಸೋದಿಲ್ಲ ಭಾರತ. ಆಕಾಶ್ ತೀರ್ ಸೇರಿದಂತೆ ಅನೇಕ ಏರ್ ಡಿಫೆನ್ಸ್ ಸಿಸ್ಟಮ್. ಅವರ್ಸ್ ಇಸ್ ಆನ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಟಾರ್ಗೆಟನ್ನು ಐಡೆಂಟಿಫೈ ಮಾಡ್ತೀವಿ ನಾವು, ಅದು ಎಷ್ಟು ಡೇಂಜರ್ ಅನ್ನೋದು ಲೆಕ್ಕಾಚಾರ ಹಾಕ್ತೀವಿ. ಎಷ್ಟು ಡೇಂಜರ್ ಅನ್ನೋದ್ರ ಮೇಲೆ ಇಲ್ಲಿಂದ ಯಾವ ಕ್ಷಿಪಣಿ ಹಾರಿಸಬೇಕು ಅನ್ನೋದನ್ನು ನಿರ್ಧರಿಸಿ ಹಾರಿಸ್ತೀವಿ. ಆ ರೀತಿಯಲ್ಲಿ ನೆನ್ನೆಯ ದಾಳಿಯನ್ನು ಕರ್ಟೇಲ್ ಮಾಡಲಾಗಿದೆ. ನಾನು ಆಗಲೇ ಹೇಳಿದಾಗ 80% ಅಕ್ಯುರಸಿ ಇರುತ್ತೆ. ನೆನ್ನೆ ಒಂದು 95% ಅಕ್ಯುರಸಿ ಆಗಿದೆ ಅಂತ ಅಂದ್ಕೊಳ್ಳಿ. 95%. ಅದನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ವೀರ ವನಿತೆಯರು ಹೇಳಿದ್ರು. ಕೇಳಿಸ್ಕೊಳ್ಳಿ. 8 से 9 मई 2025 की मध्य रात्रि को पाकिस्तानी सेना ने सैन्य बुनियादी ढांचे को निशाना बनाने के इरादे से पूरी पश्चिमी सेना पर भारतीय वायु क्षेत्र का कई बार उल्लंघन किया। यही नहीं बल्कि पाकिस्तानी सेना ने नियंत्रण रेखा पर भारी कैलिबर वाले हथियारों से गोलीबारी भी की। अंतर्राष्ट्रीय सीमा और नियंत्रण रेखा पर लेह से लेकर सरक्रीक तक 36 स्थानों पर 300 से 400 लगभग ड्रोनों का इस्तेमाल घुसपैठ का प्रयास करने के लिए किया गया। भारतीय सशस्त्र बलों ने काइनेटिक्स व नॉन काइनेटिक साधनों का उपयोग करके इनमें से कई ड्रोन्स को मार गिराया। इतने बड़े पैमाने पर हवाई घुसपैठों का संभावित उद्देश्य वायु रक्षा प्रणालियों का परीक्षण करना और खुफिया जानकारी इकट्ठा करना था। ड्रोन के मलबे की फोरेंसिक जांच की जा रही है। प्रारंभिक रिपोर्ट्स से पता चलता है कि वे तुर्की के असीस गार्ड सोंगर ड्रोन्स हैं। इसके उपरांत रात में पाकिस्तान के एक सशस्त्र यूएवी ने
भटिंडा सैन्य स्टेशन को निशाना बनाने की कोशिश भी की, जिसे पकड़ा गया और उसे निष्क्रिय कर दिया गया। पाकिस्तानी हमले के जवाब में पाकिस्तान में 4 हवाई रक्षा स्थलों पर सशस्त्र ड्रोन्स लॉन्च किए गए। इनमें से एक ड्रोन एडी रडार को नष्ट करने में सक्षम रहा। Pakistan's irresponsible behavior again came to fore. Pakistan did not close its civil airspace despite it launching a failed unprovoked drone and missile attack on 7th May at 8:30 hours in the evening. Pakistan is using civil airliners as a shield, knowing fully well that its attack on India would elicit a swift air defense response. This is not safe for the unsuspecting civil airliners, including the international flights, which were flying near IB between India and Pakistan. The screenshot we just showed and we shall share with you, it shows the data of the application Flight Radar 24 during a high air defense alert situation in the Punjab sector. As you have seen, the airspace on the Indian side is absolutely devoid of civil air traffic due to our declared closure. However, there are civil airlines flying the air route between Karachi and Lahore. Amongst the other civil aircraft that you can see, we have highlighted an aircraft which is Airbus 320 of Flynas Aviation, which was originated from Dammam at 1750 hours and landed later at Lahore at 2110 hours in the night. The screen ಸೋಫಿಯಾ ಖುರೇಷಿ, ಕರ್ನಲ್ ಸೋಫಿಯಾ ಖುರೇಷಿ ಅವರ ಹೇಳಿಕೆಯಲ್ಲಿ ಒಂದು ಟೆಕ್ನಿಕಲ್ ಟರ್ಮನ್ನು ಕೇಳಿಸ್ಕೊಂಡಿರ್ತೇನೆ. ಕೈನೆಟಿಕ್ ಆ್ಯಂಡ್ ನಾನ್ ಕೈನೆಟಿಕ್ ಮೀನ್ಸ್ ಅಂತ. ವಾಟ್ ಡಸ್ ಇಟ್ ಮೀನ್? ನನಗೂ ಗೊತ್ತಿರಲ್ಲ. ನಾನು ಕೇಳಿದ್ದು ಹಿಂಗಂದ್ರಲ್ಲ ಹಂಗಂದ್ರೆ ಏನು ಅಂತ. ಕೈನೆಟಿಕ್ ಅಂದರೆ ಭೂಮಿಯ ಮೇಲೆ ಇರುವಂಥ ಗನ್ಗಳನ್ನು ಇಟ್ಕೊಂಡು ಆಕಾಶದಲ್ಲಿ ಬರುವ ಕ್ಷಿಪಣಿಗಳನ್ನು ಹೊಡೆಯೋದು. ಅದು ಯಾವ ಸಿಸ್ಟಮ್ಮು ಅಂದರೆ ಟೆಕ್ನಿಕಲಿ ತುಂಬ ಡಿಟೇಲ್ ಆಗಿದೆ ಅದು. 2ನೇ ಮಹಾಯುದ್ಧದ ಕಾಲದಲ್ಲಿ ಭಾರತದ ಹತ್ರ ಆ ಆಯುಧಗಳಿದ್ದು ಆಕಾಶದಲ್ಲಿ ಬರುವ ವಿಮಾನಗಳನ್ನು ಹೊಡೆದು ಹಾಕೋದಕ್ಕೆ. ಅವುಗಳನ್ನು ಅದಕ್ಕೊಂದು ಏನೋ ಐಡಿಯಾ ಮಾಡ್ತಾರೆ, ರಡಾರ್ ಕನೆಕ್ಟ್ ಮಾಡಿ ಇನ್ನು ಅಪ್ಗ್ರೇಡ್ ಮಾಡಿ BHELನಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಆಗಿರೋದು ಇದು. ಅವುಗಳನ್ನು ಈ ಯುದ್ಧದಲ್ಲಿ ಬಳಸಲಾಗಿದೆ. ಕೈನೆಟಿಕ್ ಅಂದರೆ ಅದು. ನಾನ್ ಕೈನೆಟಿಕ್ ಅಂದರೆ ಆಗಲೇ ಹೇಳೋದ್ನಲ್ಲ, S-400 ಮತ್ತು ಆಕಾಶ ತೀರದಂಥ ಕ್ಷಿಪಣಿಗಳನ್ನು ಬಳಸೋದು. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ. ನಾಗರಿಕ ವಿಮಾನಗಳನ್ನು ಪಾಕಿಸ್ತಾನ ಶೀಲ್ಡ್ ರೀತಿಯಲ್ಲಿ ಬಳಸ್ತಾ ಇದೆ. ಅದಕ್ಕೆ ಸಾಕ್ಷಿನೂ ಕೊಟ್ಟರು ಅವರು. ನೋಡ್ರಿ, ಭಾರತ ತನ್ನ ವಾಯುಗಡಿಯನ್ನು ಕಮರ್ಷಿಯಲ್ ಫ್ಲೈಟ್ಗಳಿಗೆ ಬಂದ್ ಮಾಡಿದೆ. ಯಾಕೆ? ಅಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೀತಿದೆ. ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದಾವೆ, ಮಿಸೈಲ್ಗಳು ಬರ್ತಾ ಇದ್ದಾವೆ. ಯಾವ ಕ್ಷಣದಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗುತ್ತೋ ಅಥವಾ ಪಾಕಿಸ್ತಾನದಿಂದ ಭಾರತದ ಕಡೆ ದಾಳಿ ಆಗುತ್ತೋ ಗೊತ್ತಿಲ್ಲ. ಅಂಥ ಟೈಮ್ನಲ್ಲಿ ಕಮರ್ಷಿಯಲ್ ಏರ್ಲೈನನ್ನು ರಿಸ್ಕಿಗೆ ಸಿಲುಕಿಸಬಾರದು. ಅದು ಕಾಳಜಿ ಅದು. ಕಮರ್ಷಿಯಲ್ ಏರ್ಲೈನನ್ನು ರಿಸ್ಕಿಗೆ ಸಿಲುಕಿಸೋದು ಅಂದರೆ, ಈಗ ನೀವು ಏನು ದಿಲ್ಲಿಗೆ ಹೋಗ್ಬೇಕಪ್ಪ ಅಥವಾ ಶ್ರೀನಗರಕ್ಕೆ ಹೋಗ್ತಾ ಇದ್ದೀವಿ, ಏನೋ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ. ಇಂಟರ್ನೆಟ್ಟಲ್ಲಿ ನೋಡ್ತೀವಿ, ಇಂಡಿಗೋದಲ್ಲಿ ರೇಟ್ ಕಡಿಮೆ ಇದೆ, ಬುಕ್ ಮಾಡಿಸ್ತೀನಪ್ಪ. ಬುಕ್ ಮಾಡಿಸ್ಕೊಂಡು ಹೋಗ್ತಿರ್ತೀನಿ. ಆ ವಿಮಾನಕ್ಕೆ ಯಾವ್ದಾದ್ರು ಕ್ಷಿಪಣಿ ಬಂದು ಬಡಿದು ಬಿಟ್ರೆ, ಆ ವಿಮಾನಕ್ಕೆ ಯಾವ್ದಾದ್ರು ಡ್ರೋನ್ ಬಂದು ಅಪ್ಪಳಿಸಿಬಿಟ್ರೆ ವಿನಾಕಾರಣ ಪ್ರಾಣ ಕಳ್ಕೊಂಡಂಗಲ್ವಾ, ಅಮಾಯಕರ ಪ್ರಾಣ ಹೋದಂಗಲ್ವಾ. ಅದು ಆಗಬಾರ್ದು ಅಂತ ಭಾರತ ಎಲ್ಲ ಕಮರ್ಷಿಯಲ್ ಫ್ಲೈಟ್ಗಳನ್ನು ಆ ರೀಜನ್ನಲ್ಲಿ ನಿಲ್ಲಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.